ಶಂಖಲಿಖಿತರು ಅಂತ ಹೇಳಿ ಋಷಿಕುಮಾರರು. ಅವರ ಚರಿತ್ರೆ ಭಾರಿ ಸುಂದರವಾಗಿರುವಂಥದ್ದು. ಶಂಖಲಿಖಿತರಿಬ್ಬರೂ ಕೂಡ ಅವಳಿ ಜವಳಿ ಮಕ್ಕಳು. ಅವರಿಬ್ಬರೂ ಕೂಡ ಬಾಹುದ ಅನ್ನುವಂತಹ ಒಂದು ನದಿಯ ತೀರದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿರ್ತಾರೆ. ಇಬ್ಬರದು ಬೇರೆ ಬೇರೆ ಆಶ್ರಮ. ಅವಳಿ ಜವಳಿ ಮಕ್ಕಳಾಗಿದ್ದರೂ ಕೂಡ ಬೇರೆ ಬೇರೆ ಆಶ್ರಮದ ವ್ಯವಸ್ಥೆಯನ್ನು ಮಾಡಿಕೊಂಡು ತಪಸ್ಸನ್ನು ಮುಂದುವರಿಸ್ತಾ ಇರ್ತಾರೆ ಅವರು. ಹೀಗೆ ತಪಸ್ಸನ್ನು ಮುಂದುವರಿಸ್ತಾ ಇರೋ ಸಂದರ್ಭದಲ್ಲಿ ಒಮ್ಮೆ ತಮ್ಮನಾಗಿರುವಂತಹ ಲಿಖಿತ ಅನ್ನುವಂಥವನು ಅವನು ಅಣ್ಣನನ್ನು ಭೇಟಿಯಾಗಬೇಕು ಅಂತ ಅಣ್ಣನ ಆಶ್ರಮಕ್ಕೆ ಹೋಗ್ತಾನೆ. ಹೋದಾಗ ಆಶ್ರಮದಲ್ಲಿ ಅಣ್ಣ ಇರೋದಿಲ್ಲ, ಯಾರೂ ಇರೋದಿಲ್ಲ. ಆಗ ಅವನೇನು ಮಾಡ್ತಾನೆ, ಅಣ್ಣನ ಆಶ್ರಮದಲ್ಲಿ ಬೆಳೆದಂತಹ ಒಂದು ವೃಕ್ಷದಲ್ಲಿದ್ದ ಒಂದು ಹಣ್ಣನ್ನು ತೆಗೆದುಕೊಂಡು ತಾನು ತಿಂತಾನೆ. ಆಮೇಲೆ ಅಣ್ಣ ಬರ್ತಾನೆ, ಶಂಖ ಬರ್ತಾನೆ. ಬಂದಾಗ ಅಣ್ಣನ ಹತ್ರ ಹೇಳ್ಕೊಳ್ತಾನೆ, ಈ ಥರ ಒಂದು ಹಣ್ಣನ್ನು ಅವ್ನು ನೋಡ್ತಾನೆ. ಹಣ್ಣೆಲ್ಲ ಇಲ್ಲ ಅಂತ ಗಮನಿಸಿ ಯಾರಿದನ್ನು ಮಾಡಿದ್ದು ಅಂತ ಕೇಳಿದಾಗ ಒಪ್ಕೊಳ್ತಾನೆ, ನಾನೇ ಹಸಿವಾಗಿತ್ತು, ಈ ಹಣ್ಣನ್ನು ತೆಗೆದುಕೊಂಡು ತಿಂದೆ ಅಂತ ಹೇಳಿ. ಆಗ ಶಂಖ ಹೇಳ್ತಾನೆ, ನೀನು ತಪ್ಪು ಮಾಡಿದ್ದೀಯ, ಕೇಳದೇನೆ ತೆಗೆದುಕೊಂಡ್ರೆ ಅದು ಕಳ್ಳತನ ಅಂತ ಆಯಿತಷ್ಟೆ. ಅಲ್ಲ, ಅಣ್ಣ ಅಲ್ವಾ, ಅಣ್ಣ ಆದರೂ ಕೇಳಬೇಕಾಗಿತ್ತು ಅಂತ ಅವ್ರ ಅಭಿಪ್ರಾಯ. ಅಷ್ಟು ಸತ್ಯವನ್ನು ಪಾಲಿಸೋದು ಅಂತಂದರೆ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದಕ್ಕೆ ಅವರು ಋಷಿಗಳು ಮುನಿಗಳು ಶಾಪಾನುಗ್ರಹ ಶಕ್ತರಾಗಿರ್ತಾರೆ. ನಮಗೆ ಅಷ್ಟೆಲ್ಲ ಸಾಮರ್ಥ್ಯ ಇರಲ್ಲ. ಅಣ್ಣಂದು ತಾನೆ ಅಪ್ಪಂದು ತಾನೆ ತೊಂದರೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಆದರೆ ತಮಾಷೆಗೂ ಕೂಡ ಸುಳ್ಳಾಡದೇ ಇರುವಂಥವರು ಋಷಿಮುನಿಗಳಿರ್ತಾರಂಥವ್ರು. ಆಗ ಅವನು ಹೇಳ್ತಾನೆ, ಇದು ನೀನು ತಪ್ಪು ಮಾಡಿದ್ಯಾ, ನೀನು ಇದಕ್ಕೆ ನಿನಗೆ ದಂಡನೆ ಆಗಬೇಕು. ಒಂದು ಕೆಲಸ ಮಾಡು, ರಾಜನ ಹತ್ರ ಹೋಗು. ಸುದ್ಯುಮ್ನ ಅಂತ ಒಂದು ರಾಜ, ಅವನ ಹತ್ರ ಹೋಗು. ನೀನು ಹೋಗಿ ಅವನನ್ನು ಕೇಳಿ ಇದಕ್ಕೇನು ಶಿಕ್ಷೆಯೋ ಅದನ್ನು ಪಡೆದುಕೊಂಡು ಬಾ ನೀನು ಅಂತ. ಯಾಕೆಂದರೆ ನಾನು ಶಿಕ್ಷೆಯನ್ನು ಕೊಡೋದಿಲ್ಲ. ಯಾಕೆ, ನಾನು ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ಹೊಂದಿಲ್ಲ. ತಪ್ಪು ಮಾಡಿದವರನ್ನು ದಂಡಿಸೋದು ರಾಜನಿಗಿರುವಂತಹ ಅಧಿಕಾರವೇ ಹೊರತು ನಮಗಿರುವಂತಹ ಅಧಿಕಾರ ಅಲ್ಲ. ಹಾಗಾಗಿ ನೀನೇ ರಾಜನ ಹತ್ರ ಹೋಗಬೇಕು ಅಂತ. ಸರಿ, ಇವನು ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿ ಈ ಥರ ಒಂದು ತಪ್ಪು ಕಳ್ಳತನ ನನ್ನಿಂದ ನಡೆದಿದೆ, ಅದಕ್ಕೆ ದಂಡನೆಯನ್ನು ಕೊಡಬೇಕು ಅಂತ ಹೇಳಿದಾಗ, ಇಲ್ಲ, ರಾಜನಿಗೆ ಕೆಲವೊಮ್ಮೆ ಗಮನಿಸಿ ಆ ಶಿಕ್ಷೆಯನ್ನು ಮನ್ನಿಸುವಂಥ ಅಧಿಕಾರವೂ ಕೂಡ ಇರುತ್ತೆ, ಹಾಗಾಗಿ ನಾನು ಅದನ್ನು ಮನ್ನಿಸಿದ್ದೀನಿ ಅಂತ ಅವನು ಹೇಳಿದಾಗ ಇವನಿಗೆ ಸಮಾಧಾನ ಆಗೋದಿಲ್ಲ. ನಮ್ಮ ಅಣ್ಣ ಹೇಳಿದ್ದಾನೆ, ನೀನು ದಂಡನೆಯನ್ನು ಪಡೆದುಕೊಳ್ಳಲೇಬೇಕು ಅಂತ ಹೇಳಿ, ನೀನು ನನಗೊಂದು ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳಿ ಕೇಳಿದ್ದಕ್ಕಾಗಿ ಅದಕ್ಕೆ ಅವನು ವಿಚಾರ ಮಾಡಿ ಕಳ್ಳತನ ಮಾಡಿದ್ರ ಫಲವಾಗಿ ಕೈಗಳನ್ನು ಕತ್ತರಿಸಬೇಕು, ತೋಳನ್ನು ಕತ್ತರಿಸಬೇಕು ಅಂತ ಹೇಳಿ ಅದನ್ನು ಹೇಳ್ತಾರೆ. ಸರಿ, ಅವನ ತೋಳುಗಳನ್ನು ಕತ್ತರಿಸ್ತಾರೆ. ಬರ್ತಾನೆ ಅಣ್ಣನ ಹತ್ರ ಬರ್ತಾನೆ, ಎರಡೂ ಕೈಗಳಿಲ್ಲ. ನೀನು ತಿಳಿಸಿದಂತೆ ನಾನು ಶಿಕ್ಷೆಯನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿದಾಗ ಅಣ್ಣನಿಗೆ ಭಾರಿ ಸಂತೋಷ ಆಗುತ್ತೆ. ಸಂತೋಷದಿಂದ ಅವನು ಹೇಳ್ತಾನೆ, ಒಂದು ಕೆಲಸ ಮಾಡು, ಇಲ್ಲಿ ಪಕ್ಕದಲ್ಲೇ ಇರುವಂತಹ ನದಿಯಲ್ಲಿ ಹೋಗಿ, ನಿನ್ನ ಬಗ್ಗೆ ತುಂಬ ಸಂತೋಷ ಆಗಿದೆ ನನಗೆ, ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಾ ನೀನು ಅಂತ ಹೇಳಿ ಕಳಿಸ್ತಾರೆ. ಹೋಗ್ತಾನೆ ಲಿಖಿತ ತಮ್ಮ. ಹೋಗಿ ಸ್ನಾನ ಮಾಡಿದ ತಕ್ಷಣ ಏನು ಮಾಡಬೇಕು, ನೀರಲ್ಲಿದ್ದಾಗಲೇ ಕೆಲವು ಅರ್ಘ್ಯಗಳನ್ನು ಕೊಡಲಿಕ್ಕಿರುತ್ತೆ. ನೀರಲ್ಲಿದ್ದಾಗಲೇ ಅರ್ಘ್ಯ ತರ್ಪಣ ಅದನ್ನೆಲ್ಲ ಕೊಡಬೇಕು. ಪ್ರತಿದಿನವೂ ಕೂಡ ಸ್ನಾನ ಮಾಡಿ ಕೈಯಿಂದ ಅರ್ಘ್ಯ ಕೊಟ್ಟು ಅಭ್ಯಾಸ. ಹಾಗೆ ಅವನು ಮುಳುಗುತ್ತಾನೆ. ಸ್ನಾನ ಮಾಡಿ ಹೀಗೆ ಅರ್ಘ್ಯ ಕೊಡೋಕ್ಕೆ ಕೈ ಹಿಂಗಂತಾನೆ, ನೋಡ್ತಾನೆ ಕೈ ಬಂದುಬಿಟ್ಟಿರ್ತಾನೆ, ಅಭ್ಯಾಸ ಬಲ, ಹಿಂಗಂತಾನೆ ಹಿಂಗೆ ಅರ್ಘ್ಯ ಕೊಟ್ಟೇ ಬಿಡ್ತಾನೆ. ನೋಡಿದ್ರೆ ತನಗೆ ಎರಡೂ ಕೈಗಳು ಬಂದಿರುತ್ತೆ. ಅದು ಅಣ್ಣನ ಸಂಕಲ್ಪ ಶಕ್ತಿಯಿಂದಾಗಿ, ತಪಶಕ್ತಿಯಿಂದಾಗಿ ಅವನಿಗೆ ಎರಡೂ ಕೈಗಳು ಬಂದಿರುತ್ತೆ. ಅಷ್ಟರ ಮಟ್ಟಿಗೆ ಸಂತೋಷ ಆಗಿರುತ್ತೆ. ತನ್ನ ಮಾತನ್ನು ಹೇಗೆ ಚಾಚೂ ತಪ್ಪದೆ ಅವನು ಪಾಲಿಸಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಹೋದಂತಹ ಬಾಹುಗಳನ್ನು ಕೊಟ್ಟಿದ್ದರಿಂದಾಗಿಯೇ ಆ ನದಿಗೆ ಬಾಹುದ ಅಂತನ್ನುವಂತಹ ಹೆಸರು ಕೂಡ ಬರುತ್ತೆ. ಹೀಗೆ ಶಂಖಲಿಖಿತರು ದೊಡ್ಡ ಮಹರ್ಷಿಗಳು. ಶಂಖಲಿಖಿತ ಅಂತ ಒಂದು ಸ್ಮೃತಿ ಗ್ರಂಥವೇ ಇದೆ. ಅದು ಬಹಳ ಮಾನ್ಯವಾಗಿರುವಂತಹ ಒಂದು ಸ್ಮೃತಿ ಗ್ರಂಥ ಶಂಖಲಿಖಿತ ಅಂಥೇಳಿ ಸ್ಮೃತಿಕಾರರು ಕೂಡ ಅವರು ಆಗ್ತಾರೆ. ಹೀಗೆ ಆ ಪಿತೃವಂಶವನ್ನು ನಿರೂಪಣೆ ಮಾಡುವಾಗ ಬರುವಂತಹ ಪ್ರಸಂಗದಲ್ಲಿ ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನಾದ ಮೇಲೆ ಈಗ ಶ್ರಾದ್ದ ಕಾಲದಲ್ಲಿ ಮಾಡಬೇಕಾಗಿರುವಂತಹ ಕೆಲವು ಕರ್ತವ್ಯಗಳನ್ನು ಇದೇ ಪ್ರಸಂಗದಲ್ಲಿ ಆ ಪಿತೃವಂಶವನ್ನೆಲ್ಲ ನಿರೂಪಣೆ ಮಾಡುವಾಗ ಮಾಡ್ತಾ ಅದೆಲ್ಲ ಆದಮೇಲೆ ಪ್ರಕ್ರಿಯೆಗಳನ್ನು ಹೇಳುವಾಗ ಹೇಳ್ತಾರೆ, ಶ್ರಾದ್ದವನ್ನು ಮಾಡುವಾಗ ಒಬ್ಬ ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡಿ ಆ ಮುಖಾಂತರವಾಗಿ ಅವರಿಗೆ ಸತ್ಕಾರವನ್ನೆಲ್ಲವನ್ನೂ ಕೂಡ ನಾವು ಮಾಡಬೇಕು. ಆವಾಹನೆ ಮಾಡಿದಾಗ ದೇವತೆಗಳು ಗಾಳಿಯ ರೂಪದಲ್ಲಿ ಬರ್ತಾರಂತೆ. ಪಿತೃದೇವತೆಗಳು ಗಾಳಿಯ ರೂಪದಲ್ಲಿ ಬಂದು ಬ್ರಾಹ್ಮಣನ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಸನ್ನಿಹಿತರಾಗ್ತಾರೆ. ಸನ್ನಿಹಿತರಾಗಿ ಮಾಡುವಂತಹ ಎಲ್ಲ ಸತ್ಕಾರವನ್ನು ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಶ್ರಾದ್ದಕಾಲೇತು ಸತತಂ ವಾಯುಭೂತ ಪಿತಾಮಹ ಆವಿಶಂತಿ ದ್ವಿಜಾನ್ ದೃಷ್ಟ್ವಾ, ಹೀಗೆ ಅವರು ಪ್ರವೇಶವನ್ನು ಮಾಡ್ತಾರೆ.
ಇಲ್ಲಿ ಹಾಗಿದ್ದ ಮೇಲೆ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಸರಿಯಾದಂತಹ ವ್ಯಕ್ತಿಯನ್ನು ಶ್ರಾದ್ದಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಎಂತಹ ವ್ಯಕ್ತಿಯನ್ನು ಶ್ರಾದ್ದ ಭೋಜನಕ್ಕಾಗಿ ಆಹ್ವಾನ ಮಾಡಬೇಕು? ಯಾಕೆಂದರೆ ಬಂದಂತಹ ಆ ಬ್ರಾಹ್ಮಣ ಪಿತೃದೇವತೆಗಳಿಗೆ ಪ್ರತಿಮೆಯಂತೆ ಇರ್ತಾನೆ. ನಾವು ದೇವರನ್ನು ಪೂಜಿಸೋದಕ್ಕೆ ಏನು ಮಾಡ್ತೀವಿ? ಪಂಚಲೋಹದ್ದೋ ಬೆಳ್ಳಿಯದ್ದು ಯಾವುದೋ ಪ್ರತಿಮೆಯನ್ನು ತಗೊಳ್ತೀವಿ, ಅಥವಾ ಅಗ್ನಿಯಲ್ಲಿ ಅಥವಾ ಕಲಶದಲ್ಲಿ ಯಾವುದೋ ಒಂದರಲ್ಲಿ ಒಂದು ಪ್ರತೀಕ ಬೇಕು. ಪ್ರತೀಕದಲ್ಲಿ ದೇವರನ್ನು ಆವಾಹಿಸಿ ಅಲ್ಲಿ ಅರ್ಘ್ಯ ಪಾದ್ಯ ಎಲ್ಲವನ್ನು ಸತ್ಕಾರಗಳೆಲ್ಲವನ್ನು ನೈವೇದ್ಯ ಪ್ರತಿಯೊಂದು ಸತ್ಕಾರವನ್ನು ಅಲ್ಲಿ ಸಮರ್ಪಣೆ ಮಾಡ್ತೀವಿ. ಒಂದು ನಮಗೆ ಮಾಧ್ಯಮ ಬೇಕು ದೇವತೆಗಳಿಗೆ ಅಥವಾ ದೇವರಿಗೆ ಸತ್ಕಾರವನ್ನು ಸಮರ್ಪಣೆ ಮಾಡಲಿಕ್ಕೆ. ಅಲ್ಲಿ ಪ್ರತಿಮೆ ಅಂತಂದರೆ ಅತ್ಯಂತ ಶುದ್ಧವಾಗಿರುವಂತಹ ಪ್ರತಿಮೆಯನ್ನೇ ನಾವು ನೋಡ್ಕೊಳ್ತೀವಿ. ಪ್ರತಿಮೆಯೇ ತೊಳೆದಿರಬೇಕು, ಶುದ್ಧವಾಗಿರಬೇಕು. ಯಾವುದ್ಯಾವುದನ್ನು ಎಲ್ಲಂದ್ರಲ್ಲಿ ದೇವತೆಗಳನ್ನ ಆವಾಹನೆ ಮಾಡ್ತೀವ? ಮಾಡೋದಿಲ್ಲ. ಅದಕ್ಕೊಂದಿಷ್ಟು ಕ್ರಮಗಳಿರುತ್ತೆ. ಹಾಗೆ ಇಲ್ಲೂ ಕೂಡ ಶ್ರಾದ್ದ ಭೋಜನಕ್ಕಾಗಿ ಬಂದಂತಹ ಬ್ರಾಹ್ಮಣ ಅಂತಾದರೆ ಆ ಬ್ರಾಹ್ಮಣ ಪ್ರತೀಕ. ಅವನು ಯಾರಿಗೆ ಪಿತೃದೇವತೆಗಳನ್ನು ಆವಾಹನೆ ಅವರಲ್ಲಿ ಮಾಡ್ತೀವಿ, ಆದ್ದರಿಂದ ಪ್ರತೀಕರಾಗಿರುತ್ತಾರೆ. ಪ್ರತೀಕದಲ್ಲಿ ಒಂದಿಷ್ಟು ಗುಣಗಳಿರಬೇಕು. ಆ ಗುಣಗಳಿತ್ತು ಅಂತಾದರೆ ಪ್ರತೀಕ ಶುದ್ಧಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಆಹ್ವಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಬೇಕು. ಮತ್ತು ಯಜಮಾನ ಮತ್ತು ಬಂದಂತಹ ಆ ಬ್ರಾಹ್ಮಣ ಇಬ್ಬರೂ ಕೂಡ ಭಾರಿ ನಿಯಮವನ್ನು ಪಾಲಿಸಬೇಕು. ಅಲ್ಲಿ ಅವರು ನದೀನೋ ವಾಪಿ ಕ್ರುದ್ಧೋವ ನಚೈವಾನ್ಯಮನ ನರಹ, ಅಲ್ಲಿ ಶ್ರಾದ್ದವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಯಜಮಾನ ಮತ್ತು ಶ್ರಾದ್ದ ಮಾಡುವಂತಹ ವ್ಯಕ್ತಿ ಮತ್ತು ಬಂದಂತಹ ಬ್ರಾಹ್ಮಣ ಅವರು ದುಃಖದಲ್ಲಿ ಇರಬಾರದು, ಸಿಟ್ಟು ಮಾಡ್ಕೊಳ್ತಾ ಇರಬಾರದು, ಬೇರೆ ಯಾವುದೋ ಹರಟೆಯನ್ನು ಹೊಡಿತಾ ಇರಬಾರದು, ಮನಸ್ಸನ್ನು ಬೇರೆ ಎಲ್ಲೋ ಕೊಟ್ಟಿರಬಾರದು, ಏಕಾಗ್ರವಾಗಿರಬೇಕು ಮನಸ್ಸು. ಹಾಗೆ ತಾನು ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಇಬ್ಬರೂ ಕೂಡ ಶ್ರಾದ್ದದಲ್ಲಿ ಒಂದು ಮಂತ್ರ ಬರುತ್ತೆ. ಇಲ್ಲಿರುವ ಶ್ಲೋಕಕ್ಕೆ ಅದೇ ರೀತಿ ಇರುವಂತಹ ಶ್ಲೋಕ. ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮವಾದಿಭಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಸು. ಯಜಮಾನ ಕೇಳ್ಕೊಳ್ತಾನೆ, ನೀವು ಸಿಟ್ಟಾಗಬೇಡಿ, ಶುಚಿರ್ಭೂತರಾಗಿ ಇರಬೇಕು, ಯಾವಾಗಲೂ ಭಗವಂತನ ವಿಚಾರವನ್ನೇ ಮಾತಾಡಬೇಕು, ಹೀಗೆ ನೀವು ಇರಬೇಕು, ನಾನು ಇರ್ತೀನಿ, ಇಬ್ಬರೂ ಹಾಗೆ ಇರೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವಂಥ ಒಂದು ಶ್ಲೋಕವೂ ಕೂಡ ಬರುತ್ತೆ. ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಆದ್ದರಿಂದಾಗಿಯೇ ಅದನ್ನು ಶ್ರಾದ್ದ ಅಂತ ಹೇಳಿ ಕರೀತಾರೆ. ಶ್ರಾದ್ದ ಅನ್ನೋ ಶಬ್ದಕ್ಕೆ ಅರ್ಥ ಶ್ರದ್ಧೆಯ ಕೃತಂ ಶ್ರಾದ್ದಂ. ಶ್ರದ್ಧೆಯಿಂದ ಯಾವುದನ್ನು ಮಾಡ್ತೀವೋ ಅದು ಶ್ರಾದ್ದ ಅಂತ. ಶ್ರದ್ಧೆ ಅಂತಂದರೆ ನಂಬಿಕೆ, ವಿಶ್ವಾಸ, ಈ ಅರ್ಥನೂ ಕೂಡ ಇದೆ. ಮತ್ತು ಅದಕ್ಕಾಗಿ ತಾನು ಕಷ್ಟಪಡಲಿಕ್ಕೆ ತಯಾರಿರಬೇಕು. ಶ್ರದ್ಧೆ ಇದೆ ಅಂತನ್ನೋದನ್ನು ಗೊತ್ತು ಮಾಡೋದು ಹೇಗೆ? ನಮಗೆ ಇವನು ಒಳ್ಳೆ ಶ್ರದ್ಧಾವಂತ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕಾಗಿ ಶ್ರಮ ಪಡ್ತಾ ಇದ್ದಾನೆ ಅಂತಾದರೆ ಹಾಗಿದ್ರೆ ಅವನಿಗೆ ಅದರಲ್ಲಿ ಶ್ರದ್ಧೆ ಇದೆ. ಇವನಿಗೆ ಓದೋದರಲ್ಲಿ ಶ್ರದ್ಧೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಕಷ್ಟಪಟ್ಟು ಓದ್ತಾ ಇರ್ತಾನೆ, ಹಾಗಿದ್ರೆ ಶ್ರದ್ಧೆ ಇದೆ ಅಂತ ಅರ್ಥ. ಹಾಗಾಗಿ ಶ್ರದ್ಧೆಯಿಂದ ಮಾಡೋದಾದ್ರಿಂದನೇ ಅದನ್ನು ಶ್ರಾದ್ದ ಅಂತ ಹೇಳಿ ಕರೀತಾರೆ. ನಾವು ಪ್ರತಿಯೊಂದೂ ಶ್ರದ್ಧೆಯಿಂದನೇ ಮಾಡಬೇಕು, ಅದು ಇದು ಅಂತಲ್ಲ, ಎಲ್ಲನೂ ಶ್ರದ್ಧೆಯಿಂದನೇ ಮಾಡಬೇಕು. ಆದರೆ ಎಲ್ಲನ್ನೂ ಶ್ರಾದ್ದ ಅನ್ನೋ ಶಬ್ದದಿಂದ ಕರೆಯೋದಿಲ್ಲ. ದೇವ್ರ ಪೂಜೆ ಮಾಡಿದ್ರೆ ಶ್ರಾದ್ದ ಮಾಡ್ದ ಅಂತ ಅನ್ನೋದಿಲ್ಲ. ಅದನ್ನು ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಸಂಸ್ಕೃತದ ಒಂದು ನಿಯಮ ಅದು, ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ ಅಂತ ಹೇಳಿ. ಬುದ್ಧಿ ಇದ್ದವರನ್ನೆಲ್ಲ ಬುದ್ಧಿವಂತ ಅಂತ ಕರೆಯೋದಾದರೆ ಎಂತಹ ಹುಚ್ಚನಿಗೂ ಕೂಡ ಅಲ್ಪ ಸ್ವಲ್ಪ ಬುದ್ಧಿ ಇದ್ದೇ ಇರುತ್ತೆ. ಅದಿಲ್ಲದೆ ಅವನು ತಾನು ಆಹಾರವನ್ನು ಸ್ವೀಕಾರ ಮಾಡೋದಾಗಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಿದ್ರೆ ಬುದ್ಧಿವಂತ ಅಂತ ಯಾರನ್ನು ಕರಿತೀವಿ? ಯಾರಲ್ಲಿ ವಿಶೇಷವಾದ ಬುದ್ಧಿ ಇರುತ್ತೆ ಅವರನ್ನು ಬುದ್ಧಿವಂತ ಅಂತ ಕರಿತೀವಿ. ಹಣವಂತ ಅಂತ ಯಾರನ್ನು ಕರಿತೀವಿ? ಭಿಕ್ಷೆ ಬೇಡುವನಲ್ಲೂ 1 ರೂಪಾಯೋ 2 ರೂಪಾಯೋ ಹಣ ಇರುತ್ತೆ, ಅವನನ್ನು ಹಣವಂತ ಅಂತ ಕರೆಯೋದಿಲ್ಲ. ಯಾರಲ್ಲಿ ಕೂತು ತಿಂದರೂ ಕರಗದೇ ಇರೋಷ್ಟು ಹಣ ಇರುತ್ತೋ ಅಂಥವ್ರನ್ನ ಹಣವಂತ ಅಂತ ಕರಿತೀವಿ. ಹಾಗೆ ಶ್ರಾದ್ದ ಅಂತಂದರೆ ಶ್ರದ್ಧೆಯಿಂದ ಮಾಡೋದು ಅಂದ್ರೇನು? ಬೇರೆ ಎಲ್ಲ ಕರ್ಮಗಳಿಗಿಂತ ಅಧಿಕವಾದ ಶ್ರದ್ಧೆಯ ಅಗತ್ಯ ಇಲ್ಲಿ ಇರುತ್ತೆ. ಏನು ಶ್ರದ್ಧೆಯ ಅಗತ್ಯ ಇರುತ್ತೆ ಅಂತಂದರೆ, ನಾವು ಮಾಡಿದಂತಹ ಪಿಂಡ ಪ್ರದಾನ, ತರ್ಪಣ ಇದೆಲ್ಲ ಏನಿದೆ, ಇದೆಲ್ಲವೂ ನಮ್ಮ ಪಿತೃಗಳಿಗೆ ಹೋಗಿ ಖಂಡಿತವಾಗಿಯೂ ತಲುಪುತ್ತೆ ಅನ್ನುವಂತಹ ನಂಬಿಕೆ, ಅತಿ ಹೆಚ್ಚು ನಂಬಿಕೆಯ ಅಗತ್ಯ ಇಲ್ಲಿ ಇರುತ್ತೆ. ಆದ್ದರಿಂದಾಗಿಯೇ ಹೆಚ್ಚಿನ ಶ್ರದ್ಧೆಯ ಅಗತ್ಯ ಇರುತ್ತೆ. ಆದ್ದರಿಂದಾಗಿಯೇ ಇದನ್ನು ಶ್ರಾದ್ದ ಅಂತ ಹೇಳಿ ಕರೀತಾರೆ. ಮತ್ತು ಅಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ ಮುಂದೆ. ಆ ಶ್ರಾದ್ದದಲ್ಲಿ ಕೊಟ್ಟಂತಹದ್ದೆಲ್ಲ ಹೇಗೆ ಹೋಗಿ ತಲುಪುತ್ತೆ? ಈ ಬೃಹಸ್ಪತ್ಯಾಚಾರ್ಯರೇ ನಾಸ್ತಿಕ್ಯ ಮತ ಪ್ರವರ್ತಕರು ಆಗಿದ್ದಾರೆ. ನಾಸ್ತಿಕ್ಯ ಮತವನ್ನು ಅವರೇ ಆರಂಭ ಮಾಡಿ ಪ್ರಪಂಚಕ್ಕೆ ಕೊಟ್ಟಂಥವರೇ ಬೃಹಸ್ಪತ್ಯಾಚಾರ್ಯರು. ಅದನ್ನು ನಿರೂಪಣೆ ಮಾಡುವಾಗ ಅದರಲ್ಲಿ ಈ ಒಂದು ಮಾತು ಹೇಳ್ತಾರೆ, ಶ್ರಾದ್ದವನ್ನು ಮಾಡಿದಾಗ ಅದು ಹೋಗಿ ಪಿತೃಗಳಿಗೆ ತಲುಪುತ್ತೆ ಅಂತ ಹೇಳ್ತಾರೆ.
ಹಾಗಿದ್ದರೆ ಎಲ್ಲೋ ಇರುವಂತಹ ಯಾವುದೋ ಯೋನಿಯಲ್ಲಿ ಹುಟ್ಟಿರುವಂತಹ ನಮ್ಮ ಪಿತೃಗಳಿಗೆ ನಾನು ಇಲ್ಲಿ ಮಾಡಿರುವಂತಹ ಪಿಂಡ ಪ್ರದಾನ ಹೋಗಿ ಅವರಿಗೆ ತಲುಪುತ್ತೆ ಅಂತ ಅನ್ನೋದಾದರೆ, ಯಾರಾದರೂ ಊರಿಗೆ ಹೋದರೆ ಅವರು ಏನೂ ಆಹಾರ ತೊಗೊಂಡು ಹೋಗೋದೇ ಬೇಕಾಗಿಲ್ಲ. ಅವರು ಹೋದರೆ ಇಲ್ಲಿ ಅವರಿಗೆ ಪಿಂಡ ಪ್ರದಾನ ಮಾಡಿದ್ರೆ ಅವರಲ್ಲಿ ತೃಪ್ತರಾಗಿಬಿಡಬೇಕು. ಊರಿಗೆ ಹೋದವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನನ್ನ ಪರವಾಗಿ ನೀವು ಶ್ರಾದ್ದ ಮಾಡಿ ಅಂತ ಹೇಳಿ ಬಂದ್ಬಿಟ್ರೆ ಆಗೋಯ್ತು, ಅವರಲ್ಲಿ ತೃಪ್ತರಾಗೋಗ್ಬಿಡ್ತಾರಲ್ವ ಅಂತ ಹೇಳಿ ಇದನ್ನೆಲ್ಲ ಹೇಳಿ, ಹಾಗಾಗಿ ಇದೆಲ್ಲ ಸುಳ್ಳು ಅಂತ ಹೇಳಿ ಚಾರ್ವಾಕ ಮತ್ತು ನಿರೂಪಣೆಯಲ್ಲಿ ಇದೆಲ್ಲ ವಿಚಾರಗಳು ಕೂಡ ಬರುತ್ತೆ. ಆದರೆ ನಮಗೆ ಆಸ್ತಿಕ್ಯ ಬುದ್ಧಿ ಇರಬೇಕು. ಹೇಗೆ ಹೋಗಿ ತಲುಪುತ್ತೆ? ನಮ್ಮ ಪಿತೃಗಳು ಯಾರು ಇರ್ತಾರೆ ಅವರು ಬೇರೆ ಯಾವುದೋ ಯೋನಿಯಲ್ಲಿ ಹುಟ್ಟುಬಿಟ್ಟಿರ್ತಾರೆ. ಏನಾಗಿ ಹುಟ್ಟಿರ್ತಾರೋ, ಮನುಷ್ಯರಾಗಿರ್ತಾರೋ, ಪ್ರಾಣಿಗಳಾಗಿರ್ತಾರೋ, ಏನಾಗಿರ್ತಾರೋ ಗೊತ್ತಿರೋದಿಲ್ಲ ನಮಗೆ. ನಾವು ಮಾಡಿದಂತಹದ್ದನ್ನು ಅವ್ರು ಹೋಗಿ ಹೇಗೆ ತಲುಪುತ್ತೆ ಅಂತಂದರೆ, ಅದಾಗೆ ನಾವಿಲ್ಲಿ ಕೊಟ್ಟಿದ್ದು ಹಾಗೆ ಹೋಗಿ ತಲುಪುವಂಥದ್ದಲ್ಲ. ಹೊರತು ಯಾವ ಪಿತೃದೇವತೆಗಳು ಬಂದಿರ್ತಾರೆ ನಾವು ಅವರ ಆರಾಧನೆ ಮಾಡೋದ್ರಿಂದ ಅವರು ಸಂತುಷ್ಟರಾಗ್ತಾರೆ. ಅದರಿಂದ ಬಂದಂತಹ ಪುಣ್ಯ ಏನಿದೆ ಆ ಪುಣ್ಯದ ಫಲವನ್ನು ಅವರಿಗೆ ಕೊಡ್ತಾರೆ. ಆ ಪುಣ್ಯದ ಫಲವಾಗಿ ಅವರಿಗೆ ಯಾವ ಥರದ ಆಹಾರ ಬೇಕಾಗಿರುತ್ತೋ ಆ ರೀತಿ ಆಹಾರವಾಗಿ ಆ ಪುಣ್ಯವನ್ನು ಕನ್ವರ್ಟ್ ಮಾಡಿ ಅವರಿಗೆ ಕೊಡ್ತಾರೆ. ಈಗ ಬೇರೆ ಯಾರೋ ವಿದೇಶದಲ್ಲಿರೋರಿಗೆ ನಾವು ದುಡ್ಡು ಕೊಡುವಾಗ ಕರೆನ್ಸಿ ಬದಲು ಮಾಡಬೇಕು. ಈ ರುಪೀಸಲ್ಲಿ ನಡೆಯೋದಿಲ್ಲ, ಡಾಲರ್ ಅಂತನೋ ಬೇರೆ ಏನೋ ಯೂರೋ ಏನೋ ಒಂದು ಬದಲಾಯಿಸಬೇಕು. ಬದಲಾವಣೆ ಮಾಡ್ತಾರೆ. ಇಲ್ಲಿಂದಲ್ಲಿಗೆ ನಾವು ಬ್ಯಾಂಕ್ಗೆ ಹಾಕಿದಾಗ ಹೇಗೋ ಮಾಡಿ ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ. ಪ್ರಕ್ರಿಯೆಯಿಂದ ಕರೆನ್ಸಿ ಬದಲಾವಣೆ ಆಗೇ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೆ. ಇಲ್ಲಿ ಬ್ರಾಹ್ಮಣರಲ್ಲಿ ನಾವು ಪಿತೃಗಳನ್ನು ಆವಾಹನೆ ಮಾಡಿ ಸತ್ಕಾರ ಮಾಡಿದಾಗ ಪುಣ್ಯ ಬಂತು. ಆ ಪುಣ್ಯವನ್ನು ನೀವು ಏನಕ್ಕೆ ಬೇಕಾದರೂ ಕನ್ವರ್ಟ್ ಮಾಡಬಹುದು. ಅದನ್ನು ಪುಣ್ಯ ಅಂದರೆ ಆದಂಥ ಭಾರಿ ವಿಶಿಷ್ಟವಾದಂತಹ ಒಂದು ವಸ್ತು. ಪುಣ್ಯದಿಂದಲೇ ನಮಗೆಲ್ಲವೂ ಕೂಡ ಸಿಗುವಂಥದ್ದು. ಹಾಗಾಗಿ ಅವನು ಯಾವುದೋ ಒಂದು ಕ್ರೂರ ಮೃಗ ಆಗಿದ್ದ ಅಂತಾದರೆ ಅವನಿಗೆ ಮಾಂಸ ಸಿಗುವಂತೆ ಆಗುತ್ತೆ. ಇನ್ಯಾವುದೋ ಪ್ರಾಣಿಯಾಗಿದ್ದರೆ ಹುಲ್ಲು ಇತ್ಯಾದಿಗಳು ಸಿಗುವಂತಾಗುತ್ತೆ. ಮನುಷ್ಯನೇ ಆಗಿದ್ದರೆ ಏನು ಆಹಾರ ಬೇಕೋ ಅದು ಸಿಗುತ್ತೆ. ಹಾಗೆ ಅವರೆಲ್ಲರನ್ನು ಕೂಡ ಬದಲಾಯಿಸಿ ಕೊಡ್ತಾರೆ. ಹೊರತು ನಾವಿಲ್ಲಿ ಮಾಡಿದ ತಕ್ಷಣ ಹಾಗೆ ಹೋಗಿ ಅದು ಅವ್ರ ಬಾಯಿಗೆ ಬೀಳುತ್ತೆ ಅಂತ ಅದರ ಅರ್ಥ ಅಲ್ಲ ಅಂಥೇಳಿ ಇಂತಹ ನಿರೂಪಣೆಗಳು ಕೂಡ ಬರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಬಹಳಷ್ಟು ನಂಬಿಕೆ ಇಟ್ಟು ನಾವು ಪ್ರವೃತ್ತಿ ಮಾಡುವಂಥದ್ದು ಅಗತ್ಯ ಆಗತ್ತೆ. ಈಗ ಬಂದಂತಹ ಈ ಬ್ರಾಹ್ಮಣರನ್ನು ಅನ್ನದಿಂದ ವಿಶೇಷವಾಗಿ ಸತ್ಕಾರ ಮಾಡಬೇಕು. ಭವಂತಿ ಪಿತರಃ ಪ್ರೀತಾಃ ಪೂಜಿತೇಷು ದ್ವಿಜಾತಿಷು ತಸ್ಮಾದ್ ಅನ್ನೇನ ವಿಧಿವತ್ ಪೂಜೆಯೇ ದ್ವಿಜಸತ್ತಮಾನ್. ಅನ್ನವನ್ನು ಅಂದರೆ ಭೋಜನವನ್ನು ಹಾಕುವ ಮುಖಾಂತರವಾಗಿ ಶ್ರಾದ್ದದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗ ಅಂತಂದರೆ ಅದು ಅನ್ನದಾನ. ಈ ಶ್ರಾದ್ದದಲ್ಲಿ ಅಂತ ಮಾತ್ರ ಅಲ್ಲ, ಯಾವುದೇ ಯಜ್ಞ ಯಾಗಾದಿಗಳೆಲ್ಲ ಆರಂಭ ಆಗೋದು ಎಲ್ಲಿಂದ ಕೊನೆ ಆಗೋದು ಎಲ್ಲಿಗೆ ಅಂತಂದರೆ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅನ್ವಾದಾನಾದಿ ಅನ್ನದಾನ ಪರ್ಯಂತಂ ಅಂತ, ಅಲ್ಲಿ ತನಕವೂ ಕೂಡ ಅದು ಮುಗಿದಿರೋದಿಲ್ಲ. ಅನ್ನದಾನ ಆಯಿತು ಅಂತಾದರೆ ಆ ಪ್ರಕ್ರಿಯೆ ಮುಗೀತು ಅಂತ. ನಾವೆಲ್ಲ ಯಜ್ಞ ಎಲ್ಲ ಮುಗಿಸಿದ್ವಿ, ಕೃಷ್ಣಾರ್ಪಣೆ ಹೇಳಿದ್ವಿ, ಮುಗಿದಿಲ್ಲ. ಅನ್ನ ಸಂತರ್ಪಣೆ ಆಗಬೇಕು. ಅನ್ನ ಸಂತರ್ಪಣೆ ಆದ ಮೇಲೆ ಅದು ಅಲ್ಲಿಗೆ ಮುಗೀತು ಅಂತ ಅರ್ಥ. ಅದರಲ್ಲಿ ಶ್ರಾದ್ದದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು. ಬಂದಂತಹ ಅತಿಥಿಗಳು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿ ನಿರೂಪಣೆಯನ್ನು ಮಾಡ್ತಾರೆ.